ಮೊಟ್ಟೆ ಮರಿ ಇರುವಂಥದ್ದು ಇದು. ಮತ್ತೆ ಇದು ಸ್ವಲ್ಪ ದಪ್ಪ ಇದೆಯಲ್ಲ, ಇದು ಜೇನುತುಪ್ಪ ಶೇಖರಣೆ ಮಾಡಿರುವಂಥದ್ದು. ಈ ತರ ಇದು ಸಣ್ಣದು ಅಂತ ಇದು ಕುಟುಂಬ ಮಾಡ್ಕೊಂಡಿರುತ್ತೆ. ಒಂದಷ್ಟು ಡೆವಲಪ್ ಮಾಡಿದೀವಿ. ನಿಮ್ಗೆ ಆನ್ಲೈನ್ ಕೂಡ ನ್ಯಾಚುರಲ್ ಪೋಲನ್ ಸಿಗುತ್ತೆ. ಇವನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಆಹಾರ ಅಭಾವ ಇರುವಂತ ಕಾಲದಲ್ಲಿ ಕೊಟ್ಟಾಗ ಜೇನುಹುಳುಗಳು ಬಿಟ್ಟೋಗೋದಿಲ್ಲ. ಅಂದ್ರೆ ರಾಣಿ ಮೇಲೆ ಬಂದು ಮೊಟ್ಟೆ ಇಡಕ್ಕಾಗಲ್ಲ. ಕೆಲಸ ಇರೋಗಳು ಅಲ್ಲಿ ಗೂಡನ್ನ ಕಟ್ಟಿ, ಅಂದ್ರೆ ರಾಡೆಯನ್ನ ಕಟ್ಟಿ ಅಲ್ಲಿ ಇದು ಜೇನನ್ನ ಶೇಖರಣೆ ಮಾಡ್ತಾರೆ. ಕೆಜಿ ಜೇನುತುಪ್ಪ ಬರುತ್ತೆ. ಈ ತರ ನೀವು ವರ್ಷಕ್ಕೆ ಒಂದು 3ರಿಂದ 4 ಹಾರ್ವೆಸ್ಟ್ ಮಾಡ್ಬೋದು ತುರುವೇಜನಲ್ಲಿ. ಸೊ ಒಂದು 6ರಿಂದ 8 ಕೆಜಿ ಜೇನುತುಪ್ಪನ ನೀವು ತೆಗಿಬಹುದು. ಸರ್ ನಮಸ್ತೆ. ಸರ್ ನಮಸ್ತೆ. ದಯವಿಟ್ಟು ಕಿರುದಾದ ಒಂದು ನಿಮ್ಮ ಪರಿಚಯ ಮತ್ತೆ ಈ ಮಧುವನದ ಬಗ್ಗೆ ಮತ್ತೆ ಜೇನು ಕೃಷಿ ಬಗ್ಗೆ ಒಂದು ಚಿಕ್ಕದಾಗಿ ರೈತರಿಗೆ ಒಂದು ಸಲಹೆ ತರ ಕೊಡ್ಬೋದಾ ಸರ್? ನಮಸ್ಕಾರ. ನಾನು ಡಾಕ್ಟರ್ ಕೆ ಟಿ ವಿಜಯಕುಮಾರ್ ಅಂದ್ಬಿಟ್ಟು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ GKVKಯಲ್ಲಿ ನಾನು ಜೇನು ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನಾವಿರೋಂಥ ಒಂದು ಸ್ಥಳ ಬಂದು ಮಧುವನ ಅಂತೇಳಿ. ಈ ಮಧುವನ ಅಂತಂದರೆ ನಾವು ಎಲ್ಲಿ ಜೇನುಹುಳಗಳನ್ನ ನಾವು ಇಟ್ಟು ಸಾಕ್ತೀವೋ ಆ ಜಾಗ ನಾವು ಮಧುವನ ಅಂತ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಸಾಕೋ ಜೇನು, ಅಂದರೆ ನಮ್ಮಲ್ಲಿ ಬೇರೆ ಬೇರೆ ವಿವಿಧವಾದ ಜೇನುಹುಳಗಳಿದ್ದಾವೆ. ಹೆಜ್ಜೇನಿದೆ, ಹಾಗೆ ಕಡ್ಡಿ ಜೇನಿದೆ. ಇವೆರಡು ಕೂಡ ಕಾಡು ಜೇನು ಅಂತ ಕರಿತೀವಿ. ಇವು ಸಾಕೋದಕ್ಕಾಗಲ್ಲ. ಅದು ಹೊರತುಪಡಿಸಿ ನಮ್ಮಲ್ಲಿ ತುಡುವೆ ಜೇನು, ಹಾಗೆ ಬೇರೆ ದೇಶದಿಂದ ತಂದಿರುವಂಥ ಮೆಲ್ಲಿಫೆರಾ ಜೇನು, ಮತ್ತು ನಮ್ಮ ಸ್ಥಳೀಯದ ಆಗಿರುವಂಥ ಒಂದು ಮುಜಂಟಿ ಜೇನು ಅಂದರೆ ಸ್ಟಿಂಗ್ಲೆಸ್ ಬೀ ಅಂತ ಕರಿತೀವಿ. ಈ 3 ಜಾತಿಯ ಹುಳುಗಳನ್ನ ನಾವು ಸಾಕ್ಬೋದಾಗಿದೆ. ಇವತ್ತು ರೈತರು ಇವತ್ತು ಜೇನು ಪೆಟ್ಟಿಗೆನ ಇಟ್ಟು ಸಾಕಾಣಿಕೆ ಮಾಡೋದ್ರಿಂದ ರೈತರ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅವರ ಇಳುವರಿನ ಜಾಸ್ತಿ ಮಾಡ್ಬೋದು. ಅದ್ರ ಜೊತೆಗೆ ಜೇನುತುಪ್ಪನ ಮತ್ತು ಮೇಣ ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡಿ ಮಾರಾಟ ಮಾಡೋದ್ರಿಂದ ಅವರ ಆದಾಯ ಕೂಡ ಜಾಸ್ತಿ ಮಾಡ್ಕೋಬೋದು. ಆ ದೃಷ್ಟಿಯಲ್ಲಿ ಇವತ್ತು ಜೇನು ಸಾಕಾಣಿಕೆ ಭಾಳ ಜನಪ್ರಿಯ ಆಗ್ತಿದೆ. ಇವಾಗ ಇದೇ ಕೃಷಿ ಮೇಳದಲ್ಲೂ ಕೂಡ ಭಾಳಷ್ಟು ಜನ ನಮಗೆ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಜೇನು ಕೃಷಿ ವಿಭಾಗದಿಂದ ನಾವು ಈ ಥರ ರೈತರನ್ನ ನಾವು ಜೇನು ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ನಿರಂತರವಾಗಿ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅಂದರೆ 2 ತಿಂಗಳಿಗೊಮ್ಮೆ ನಾವು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಿರ್ತೀವಿ. ಸೊ ಈಗ ಕೃಷಿ ಮೇಳ ಇರೋದ್ರಿಂದ ಒಂದು ತಿಂಗಳಲ್ಲಿ 2 ಅಥವಾ 3 ಬ್ಯಾಚ್ ಮಾಡಿ ಯಾರು ನಮ್ಮಲ್ಲಿ ಹೆಸರು ನೋಂದಾಯಿಸಿದಾರೋ ಅಂಥವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಈ ಜೇನು ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶನ ಮಾಡ್ಕೊಡ್ತೀವಿ. ಅಂದರೆ ಜೇನು ಕೃಷಿ ಅಂದ ತಕ್ಷಣ ಅದಕ್ಕೆ ಒಂದಷ್ಟು ಸ್ಕಿಲ್ ಬೇಕಾಗುತ್ತೆ, ಒಂದು ಕೌಶಲ್ಯ ಬೇಕಾಗುತ್ತೆ. ಈಗ ತಕ್ಷಣ ನಾವು ಯಾರನ್ನೂ ಮಾಡೋಕ್ಕಾಗಲ್ಲ. ಈಗ ಬೇರೆ ಕೃಷಿ ಥರ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಕೌಶಲ್ಯ ಬೇಕಾಗಿರೋದ್ರಿಂದ ಅವ್ರಿಗೆ ತರಬೇತಿ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಆ ಕೆಲಸವನ್ನು ನಾವು GKVKಯಿಂದ ಅವ್ರಿಗೆ ಮಾಡಿ ಜೇನು ಕೃಷಿಯಲ್ಲಿ ತೊಡಗಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಈಗ ನೀವು ಹೇಳಿದ್ರಿ 2 months ಒನ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಈಗ ಕೃಷಿ ಮೇಳ ಆಗಿರೋದಿಲ್ಲ, ಮತ್ತೆ ನೆಕ್ಸ್ಟ್ ಯಾವಾಗ ಡೇಟ್ಸ್ ಏನ ನಿಮ್ಗೆ ಗೊತ್ತಿದೆಯಾ ಸರ್? ಇಲ್ಲ, ಡೇಟ್ಸ್ ಫೈನಲ್ ಮಾಡಿಲ್ಲ. ಈ ಡಿಸೆಂಬರಲ್ಲಿ 2 ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ, ಮತ್ತೆ ಜನವರಿಯಲ್ಲೂ ಮಾಡ್ತೀವಿ. ನಮ್ಗೆ ಡಿಮ್ಯಾಂಡ್ ಇದ್ರೆ ಪ್ರತಿ ತಿಂಗಳು ಮಾಡ್ತೀವಿ. ಸೊ ಇಲ್ಲ ಅಂದ್ರೆ ಒಂದು 2 ತಿಂಗಳಿಗೊಮ್ಮೆ ನಾವು ಮಾಡ್ತೀವಿ. ನಮ್ಮಲ್ಲಿ ಹೆಸರು ನೋಂದಾಯಿಸಿದ್ರೆ ನಾವೇ ಅವ್ರಿಗೆ ಇನ್ಫಾರ್ಮೇಶನ್ ಕಳಿಸ್ತೀವಿ. ಮತ್ತೆ ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲೂ ಕೂಡ ಅದ್ರ ಬಗ್ಗೆ ನಾವು ಇದು ಮಾಡ್ತೀವಿ. ಸರ್ ಮತ್ತೆ ಆ ಟ್ರೈನಿಂಗ್ ಅಲ್ಲಿ ನೀವು ಏನೇನೆಲ್ಲ ಹೇಳ್ಕೊಡ್ತೀರಾ ಅಂತ ಒಂದು ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬೋದು ಸರ್, ಚಿಕ್ಕದಾಗಿ ಹೇಳ್ಬೋದು ಸರ್ ನೀವು? ನಾವು ಈ ನಮ್ಮ ಜೇನು ಸಾಕಾಣಿಕೆ ತರಬೇತಿಯಲ್ಲಿ ಮುಖ್ಯವಾಗಿ ಜೇನು ಹುಳುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ಪ್ರಕೃತಿಯಲ್ಲಿರುವಂಥ ಜೇನು ಕುಟುಂಬಗಳನ್ನ ಇದು ಯಾವ ಥರ ಗೂಡುಗಳಿಗೆ ಅಂದರೆ ಪೆಟ್ಟಿಗೆಗಳಿಗೆ ವರ್ಗಾವಣೆ ಮಾಡಿ ಸಾಕಾಣಿಕೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಮತ್ತು ಮುಖ್ಯವಾಗಿ ನಿರ್ವಹಣೆ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಥರ ಇಲ್ಲೇನೆ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ, ಯಾವ ಥರ ನಿರ್ವಹಣೆ ಮಾಡೋದು ಅಂತೇಳಿ. ಅಂದರೆ ಆ ನಿರ್ವಹಣೆ ಎಲ್ಲ ಫೇಲ್ ಆಗೋದ್ರಿಂದನೇ ಜೇನು ಸಾಕಾಣಿಕೆ ಅಷ್ಟೊಂದು ಯಶಸ್ಸು ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿರ್ವಹಣಾ ಕ್ರಮಗಳ ಬಗ್ಗೆ ನಾವು ಅವ್ರಿಗೆ ಸಂಪೂರ್ಣವಾದ ಮಾಹಿತಿನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಜೇನು ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡೋದು, ಮತ್ತು ಮಾರುಕಟ್ಟೆ ಮಾಡೋದು, ಮತ್ತು ಜೇನುತುಪ್ಪವನ್ನ ಇದು ಸಂಸ್ಕರಣೆ ಮಾಡುವಂಥದ್ದು, ಇವೆಲ್ಲದ್ರ ಬಗ್ಗೆ 2 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಸರ್ ಅವ್ರಿಗೆ ಉಳ್ಕೊಳಕ್ಕೆ ಏನೋ ವ್ಯವಸ್ಥೆ ಇದೆಯಾ ಸರ್, ಅಥವಾ ಹೊರಗಡೆ ಅವ್ರ ಸ್ವಂತವಾಗಿ ವ್ಯವಸ್ಥೆ ಮಾಡ್ಕೊಬೇಕಾ? ಇಲ್ಲ, ನಾವು ಜೇನು ಕೃಷಿ ತರಬೇತಿ ಕಾರ್ಯಕ್ರಮಕ್ಕೆ 1500 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದರಲ್ಲಿ 2 ದಿನ ವಸತಿನೂ ಇರುತ್ತೆ, ಮತ್ತು ಊಟದ ವ್ಯವಸ್ಥೆ ಇರುತ್ತೆ, ಮತ್ತು ಟ್ರೈನಿಂಗ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ನಾವು ಕೊಡ್ತೀವಿ. ತುಂಬಾ ಒಳ್ಳೆ ವಿಚಾರ ಸರ್. ಸರ್ ಮತ್ತೆ ನೀವು ಹೇಳಿದ್ರಿ ಈಗ ಜೇನು ಕೃಷಿಗೆ ಹೆಚ್ಚಾಗಿ ಹಿಂಗೆ ಮಹತ್ವ ಕೊಡಬೇಕು ನಾವುಗಳೆಲ್ಲ ಅಂತ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನನ್ನ ತೋಟದಲ್ಲಿ ನಾನು 4 ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀನಿ ಸರ್. ನಮ್ದು ಬಂದು ಬಿಂಡಳ್ಳಿ ಅಂತ ಊರು, ಅಲ್ಲಿ ಸುತ್ತ ಶಾವಂತಿಗೆ ಹೂವು ಬೆಳೀತಾರೆ. ಸೊ ನನಗೆ ಫಸ್ಟ್ ಏನಿತ್ತು ಅಂದ್ರೆ, ಓಕೆ ಸುತ್ತ ಹೂವು ಬೆಳೀತಾರೆ, ಸೊ ನಾನು 4 ಬಾಕ್ಸ್ ಅಲ್ಲ 10 ಬಾಕ್ಸ್ ವರೆಗೂ ಇಡ್ಬೋದು ಅನ್ನೋ ಒಂದು ಅವಿವೇಕತನ ಇತ್ತು ಸರ್ ಆಕ್ಚುಲಿ. ಯಾಕೆ ಅಂದ್ರೆ ಅವರೆಲ್ಲ ಪೂರ್ತಿ ಕೆಮಿಕಲ್ ಹೊಡಿತಾರೆ. ಸೊ ನಮ್ಮ ಜೇನುಹುಳುಗಳು ಒಂಚೂರು ಕೂಡ ಆ ಹೂದ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಸೊ ಅದರಿಂದಾಗಿ ನಮ್ಮ ಹುಳಕ್ಕೆ ಸಾಕಷ್ಟು ಏನ್ ಹೇಳ್ತಾರೆ, ಆ ಪರಾಗದ ಕುಂಠಿತ ಆಯ್ತು ಅದಕ್ಕೆ.
ಸೊ ಅದರಿಂದಾಗಿ 1 ಬಾಕ್ಸ್ 2 ಬಾಕ್ಸ್ ಹತ್ರ ಕಡಿಮೆ ನಂದು ಆಗ್ತದೆ. ಕಮ್ಮಿ ಆಗಿ ಹೊರಟೋಯ್ತು ಸರ್. ಈಗ 2 ಬಾಕ್ಸ್ ಇದೆ 4ರಲ್ಲಿ. ಸೊ ಈ ತರ ಆದಾಗ ರೈತರು ಹೇಗೆ ಉಳಿಸ್ಕೊಬಹುದು ಸರ್ ಅವ್ರ ಹತ್ರ ಇರೋಂತ ಜೇನುಹುಳುಗಳನ್ನ? ಅದಕ್ಕೆ ಏನೇನ್ ಮಾಡ್ಕೊಬಹುದು ಅಂತ ತಿಳಿಸ್ಬೋದಾ? ನಾವು ಆ, ನಮ್ಮ ಟ್ರೈನಿಂಗ್ ಅಲ್ಲಿ ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಅಂದ್ರೆ ನಮ್ಮ ಒಟ್ಟಾರೆ ನಮ್ಮ 12 ತಿಂಗಳು ನಾವು ಡಿವೈಡ್ ಮಾಡಿದ್ರೆ ಆಹಾರದ ಅಭಾವ ಕಾಲ ಬೇರೆ ಇದೆ, ಮತ್ತೆ ಹೆಚ್ಚು ಮಕರಂದ ಮತ್ತೆ ಪರಾಗ ಸಿಗುವಂತ ಸುಗ್ಗಿ ಕಾಲನೇ ಒಂಥರ ಸಿಗುತ್ತೆ. ಇದು ಮತ್ತೆ ಇನ್ನು ಉಳಿದಂತೆ ವಂಶಾಭಿವೃದ್ಧಿ ಕಾಲ, ಈ ತರ 3 ತರ ನಾವು ಇಡೀ ಒಂದು ವರ್ಷನ ಡಿವೈಡ್ ಮಾಡಿದ್ರೆ ನಮಗೆ ಮೇ ಒಂದು 2ನೇ ವಾರದಿಂದ 3ನೇ ವಾರಕ್ಕೆ ಶುರು ಮಾಡಿದ್ರೆ ಇನ್ನು ಅಕ್ಟೋಬರ್ವರೆಗೂ ನಮ್ಗೆ ಆಹಾರದ ಕೊರತೆ ಇರ್ತದೆ. ಅಂದ್ರೆ ನಮ್ಮ ಪ್ರಕೃತಿಲಿ ಅಷ್ಟೊಂದು ಇದು ಬೆಳೆಗಳಲ್ಲಿ ಹೂವುಗಳು ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಜೇನುಗಳನ್ನ ನಿರ್ವಹಣೆ ನಾವು ಮಾಡಬೇಕಾಗತ್ತೆ. ಅಂದರೆ ಜೇನು ಕುಟುಂಬಗಳಿಗೆ ಇದು ಮಕರಂದ ಸಿಗದೇ ಇರೋವಂಥ ಸಂದರ್ಭದಲ್ಲಿ ನಾವು ಕೃತಕವಾಗಿ ಅಂದರೆ ನಮ್ಮ ಮನೆಯಲ್ಲಿ ಸಿಗುವಂಥ ಸಕ್ಕರೆನ ಪಾಕ ಮಾಡಿ ನಾವು ಜೇನು ಕುಟುಂಬಗಳಿಗೆ ಉಣಿಸ್ಬೇಕಾಗತ್ತೆ. ಮತ್ತು ಪರಾಗವನ್ನು ಕೂಡ ಕೊಡಬೇಕಾಗತ್ತೆ. ನಾವೇನಾದ್ರು ಪರಾಗವನ್ನು ಸಂಗ್ರಹಣೆ ಮಾಡಿ ಅಂದರೆ ಪೋಲನ್ ಅಂತ ಕರಿತೀವಲ್ಲ, ಆ ಪೋಲನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ರೆ ಸೊ ಆ ಪೋಲನ್ನು ಕೂಡ ನಾವು ಕೊಡ್ಬೋದು. ಅದ್ರ ಬಿಟ್ಟು ಪೋಲನ್ ಸಬ್ಸ್ಟಿಟ್ಯೂಟ್ಸ್ ಅಂತಾನೂ ಒಂದಷ್ಟು ಡೆವಲಪ್ ಮಾಡಿದೀವಿ. ಓಕೆ. ನಿಮಗೆ ಆನ್ಲೈನ್ ಕೂಡ ನ್ಯಾಚುರಲ್ ಪೋಲನ್ ಸಿಗುತ್ತೆ. ಹಾ. ಇವನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಆಹಾರ ಅಭಾವ ಇರುವಂತ ಕಾಲದಲ್ಲಿ ಕೊಟ್ಟಾಗ ಜೇನುಹುಳುಗಳು ಬಿಟ್ಟೋಗೋದಿಲ್ಲ. ಇಲ್ಲ ಜೇನುಹುಳ ಏನಕ್ಕೆ ಬಿಟ್ಟೋಗುತ್ತೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಒಂದು, ಆ ಜಾಗದಲ್ಲಿ ಅದಕ್ಕೆ ಹೆಚ್ಚು ಇದು ಹೂವುಗಳ ಸಿಗದೆ ಇರ್ಬೋದು, ಅಂದ್ರೆ ಆಹಾರ ಕೊರತೆ ಇರ್ಬೋದು, ಅದಕ್ಕೆ ಬಿಟ್ಟೋಗ್ಬೋದು. ಎರಡನೇದು, ಆ ಜಾಗ ಸುತ್ತಮುತ್ತ ಏನಾದರೂ ನಮ್ಮ ಕೀಟನಾಶಕಗಳ ಸಿಂಪಡಣೆ ಜಾಸ್ತಿ ಇದ್ದಾಗ ಸೊ ಅವಾಗ ಇದು ಬಿಟ್ಟೋಗುವಂಥ ಜಾಸ್ತಿ ಇರುತ್ತೆ. ಮತ್ತೆ ಜೇನುಹುಳಗಳಿಗೆ ಬರುವಂಥ ಕೀಟ ಮತ್ತೆ ರೋಗಗಳ ಬಾಧೆನೂ ಬರ್ತವೆ. ಸೊ ಅದರಿಂದನೂ ಕೂಡ ಬಿಟ್ಟೋಗುತ್ತೆ. ಇದು ಮತ್ತೆ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕುಟುಂಬವನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಲಿಲ್ಲ ಅಂದಾಗ ಅವಾಗಲೂ ಕೂಡ ಬಿಟ್ಟೋಗೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವು ಕುಟುಂಬ ಬಿಟ್ಟೋಗಿದೆ ಅಂದ್ರೆ ಏನಕ್ಕೆ ಬಿಟ್ಟೋಗಿದೆ ಅಂತ ಮೊದಲು ತಿಳ್ಕೋಬೇಕು. ಅದಕ್ಕೆ ನಾವು ಸೂಕ್ತವಾದ ಪರಿಹಾರನ ಕೊಡ್ಬೇಕು. ಸರ್, ನೀವು ಇಷ್ಟೆಲ್ಲ ಒತ್ತು ಕೊಟ್ಟು ಜೇನು ಕೃಷಿ ಬಗ್ಗೆ ಟ್ರೈನಿಂಗ್ಸು ಈ ಥರದ್ದೆಲ್ಲ ಕೊಡ್ತಾ ಇದ್ದೀರಾ. ಓಕೆ. ಇದೇನಾಗ್ತದೆ ಅಂದ್ರೆ ಕೆಲವೊಂದಷ್ಟು ರೈತರಿಗೆ ಮಾತ್ರ ಸಿಗ್ತಾ ಇದೆ, ಅಥವಾ ಇನ್ನು ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ಗೌರ್ಮೆಂಟ್ ಏನಾದ್ರು ಅದಕ್ಕೇನಾದ್ರು ಹೆಲ್ಪ್ ಮಾಡತ್ರ ಏನಾದ್ರು ಮಾಡ್ತಿದ್ಯಾ ಸರ್ ಈ ವಿಚಾರವಾಗಿ? ಖಂಡಿತವಾಗ್ಲೂ ನಮ್ಮ ರಾಜ್ಯ ಸರ್ಕಾರ ತೋಟಗಾರಿಕಾ ಇಲಾಖೆ ಇದೆಯಲ್ಲ, ತೋಟಗಾರಿಕಾ ಇಲಾಖೆ ಮುಖಾಂತರ ಜೇನು ಕೃಷಿ ಮಾಡುವಂತ ರೈತರಿಗೆ ಸಹಾಯಧನವನ್ನು ಕೂಡ ಕೊಡುತ್ತೆ. ಅಂದ್ರೆ ಪ್ರತಿ ತಾಲೂಕಲ್ಲಿರುವಂತ ತೋಟಗಾರಿಕಾ ಇಲಾಖೆಗೆ ರೈತರು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಜೇನು ಕೃಷಿಗೆ ಬೇಕಾದಂತ ಪರಿಕರಗಳನ್ನ ಒದಗಿಸ್ಕೊಡ್ತಾರೆ, ಮತ್ತೆ ಸಬ್ಸಿಡಿನ ಕೊಡ್ತಾರೆ. ಅಂದ್ರೆ ನಮಗೆ ಒಂದು ಬಾಕ್ಸು ಜೇನು ಕುಟುಂಬ ಮತ್ತೆ ಇವೆಲ್ಲ ಸೇರಿ ಒಂದು 4,500 ರೂಪಾಯಿಂದ 5,000 ರೂಪಾಯಿವರೆಗೂ ಖರ್ಚು ಬರುತ್ತೆ. ಸೊ ಅದರಲ್ಲಿ 75% ಸಬ್ಸಿಡಿನ ತೋಟಗಾರಿಕೆ ಇಲಾಖೆಯವರು ಕೊಡ್ತಾ ಇದ್ದಾರೆ. ಅದರಲ್ಲಿ ಇನ್ನ SC/ST ರೈತರು ಏನಾದ್ರು ಆಗಿದ್ರೆ ಅಂದ್ರೆ 90% ಸಬ್ಸಿಡಿನ ಅವರಿಗೆ ಸಹಾಯಧನವನ್ನ ಕೊಡ್ತಿದ್ದಾರೆ. ಮತ್ತೆ ಇತ್ತೀಚೆಗೆ ಕೃಷಿ ಇಲಾಖೆಯಲ್ಲಿ ಕೂಡ ಸಮಗ್ರ ಕೃಷಿ ಪದ್ಧತಿ ಪ್ರಾಯೋಜನ ಕೆಳಗಡೆಗೆ ಅಲ್ಲೂ ಕೂಡ ಜೇನು ಪೆಟ್ಟಿಗೆಗಳನ್ನ ಕುಟುಂಬ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬರ್ತಾರಲ್ಲ, ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಕರಿತೀವಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಅವರು ಕೂಡ ಅದು ಒಂದು ಡಿಸ್ಟಿಕ್ಕಿಗೆ ಒಂದಿರುತ್ತೆ. ಸೊ ಅಲ್ಲೂ ಕೂಡ ನೀವು ಅಪ್ರೋಚ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಜೇನು ಕುಟುಂಬಗಳು ಮತ್ತೆ ಪರಿಕರಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಸಹಾಯಧನ ಕೊಡ್ತಾರೆ. ಅವರು 75-90% ಸಹಾಯಧನ ಕೊಟ್ಟು ಜೇನು ಕೃಷಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಸರ್, ಮತ್ತೆ ಈ ಜೇನು ಕೃಷಿನ ಈಗ ಅಳವಡಿಸ್ಕೊಂಡ್ಮೇಲೆ, ಈಗ ಯಾಕಂದ್ರೆ ನನಗೆ ಗೊತ್ತಾಗಿದೆ ನನ್ನ ತೋಟದಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಯ್ತು ಅಂತ. ಸೊ ಈ ತರ ಈಗ ರೈತರುಗಳಿಗೆ ಫಾರ್ ಎಕ್ಸಾಂಪಲ್ ಈಗ 1 ಎಕರೆ ಒಂದು ತೋಟ ಇದ್ರೆ ಸೊ ಎಷ್ಟು ಪೆಟ್ಟಿಗೆಗಳನ್ನ ಇಟ್ರೆ ಒಳ್ಳೇದು ಸರ್ ಅವ್ರಿಗೆ? ನೀವು ಎಷ್ಟು ಬೇಕಾದ್ರೆ ಪೆಟ್ಟಿಗೆಗಳನ್ನ ಇಡ್ಬೋದು. ಉದಾಹರಣೆಗೆ ನಮ್ಮಲ್ಲಿ ರೈತರು ಇಬ್ರು ತರ ನಾವು ನೋಡ್ಬೋದು. ಕೆಲವು ರೈತರು ನಮ್ಮ ಹತ್ರ ಬರ್ತಾರೆ, ಸರ್ ನಮ್ದು ಯಾವುದೋ ಒಂದು ಬೆಳೆ ಇದೆ, ಅಲ್ಲಿ ಪಾಲಿನೇಷನ್ಗೋಸ್ಕರ ತಂದೋಗ್ಬೇಕು ಸರ್, ನಮ್ದು ಏನೋ ದಾಳಿಂಬೆ ಇದೆ ಅಥವಾ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದೀವಿ, ಸೂರ್ಯಕಾಂತಿ ಇದೆ, ಈ ತರ ಬರುವಂತ ರೈತರು ಸುಮಾರು ಜನ ಇದ್ದಾರೆ. ಸೊ ಅಂತ ರೈತರಿಗೆ ಏನಂದ್ರೆ 1 ಎಕರೆಗೆ 2ರಿಂದ 3 ಪೆಟ್ಟಿಗೆಗಳನ್ನ ಇಡಿ ಅಂತ ನಾವು ಅವ್ರಿಗೆ ರೆಕಮೆಂಡೇಶನ್ ಮಾಡ್ತೀವಿ. 1 ಎಕರೆಗೆ. ಆದ್ರೆ ಸುಮಾರು ಜನ ನಮ್ಮ ಎಸ್ಪೆಷಲಿ ಮಲೆನಾಡು ಭಾಗದಲ್ಲಿ ಇರುವಂತ ಸುಮಾರು ಜನ ರೈತರು ಜೇನು ಉತ್ಪಾದನೆಗೋಸ್ಕರ ಮಾಡ್ತಾರೆ. ಸೊ ಅವರು ಒಂದು ಜಾಗದಲ್ಲಿ, ಈಗ ನಾವಿಲ್ಲಿ ಮಧುವನ ಸ್ಥಾಪನೆ ಮಾಡಿದಲ್ಲ, ಈ ತರ ಒಂದು ಜಾಗದಲ್ಲಿ ಒಂದು 35ರಿಂದ 40ವರೆಗೂ ಜೇನು ಪೆಟ್ಟಿಗೆಗಳನ್ನ ಇಡ್ಬೋದು. ಇಟ್ಟು ನಾವು ಸಾಕಾಣಿಕೆ ಮಾಡೋದು. ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆಗೆ ಅಟ್ಲೀಸ್ಟ್ ಒಂದು 5ರಿಂದ 6 ಅಡಿ ಅಂತರ ನಾವು ಮೇಂಟೈನ್ ಮಾಡ್ಕೊಂಡು ಸುಮಾರು 35-40ವರೆಗೂ ಕುಟುಂಬವನ್ನ ಇಟ್ಕೋಬಹುದು. ಮತ್ತೆ ಜೇನು ಕುಟುಂಬಗಳಲ್ಲಿ ಇಟ್ರೆ ಸುಮಾರು 1 ಕಿಲೋಮೀಟರ್ವರೆಗೂ ಅವು ಫೋರೇಜಿಂಗ್ ಹೋಗ್ತವೆ, ಹೊರಗಡೆ ಹೋಗ್ತವೆ. ಅಲ್ಲಿ ಹೋಗಿ ಅಷ್ಟು 1 ಕಿಲೋಮೀಟರ್ ಸುತ್ತಳತೆಯಿರುವಂತ ಎಲ್ಲ ಸಸ್ಯಗಳನ್ನ ಭೇಟಿ ಮಾಡ್ತವೆ. ಅಲ್ಲಿಂದ ಪರಾಗ, ಮಕರಂದ ಎಲ್ಲವನ್ನೂ ತರ್ತವೆ. ಅಂದ್ರೆ ಇದರ ಅರ್ಥ, ಸೊ ನಾವೇನಾದ್ರು ಪೆಟ್ಟಿಗೆ ಇಟ್ರೆ ನಮ್ಮ ತೋಟದಲ್ಲೇ ಬಂದು ಇದು ಕೆಲಸ ಮಾಡ್ತವೆ ಅಂತಲ್ಲ. ಸುತ್ತಮುತ್ತ ಇರೋಂಥ 1-1.5 ಕಿಲೋಮೀಟರ್ ಅಂತ
ಅಷ್ಟು ಜಾಗದಲ್ಲೂ ಕೂಡ ಹೋಗಿ ಕೆಲಸವನ್ನ ಮಾಡ್ತೇವೆ. ಸೊ ಅದಕ್ಕೆ ಸುತ್ತಮುತ್ತ ಪರಿಸರದಲ್ಲಿ ತೋಟಗಳಲ್ಲಿ ತುಂಬಾ ಚೆನ್ನಾಗಿ ಹೂವು ಎಲ್ಲ ಅರಳಿತ್ತು ಅಂದ್ರೆ ಸೊ ಅಂತ ಜಾಗದ ನಾವು ಆಯ್ಕೆ ಮಾಡ್ಕೊಂಡು ನಾವು ಮಧುವನ ಅಥವಾ ಜೇನು ಸಾಕಾಣಿಕೆನ ಶುರು ಮಾಡ್ಬೋದು. ಸರ್ ಇದು ಒಂದು ನೀವು ಹೇಳಿದ್ರೆ ಸುತ್ತಮುತ್ತ ಹೋಗಿ ಮಾಡ್ಬೋದು. ಈಗ ನಮ್ಮ ತೋಟದಲ್ಲಿ ಈಗ ನನ್ನಲ್ಲಿ ಈಗ 2 ಬಾಕ್ಸ್ ಖಾಲಿ ಆಗ್ಬಿಟ್ಟಿದೆ. ಮತ್ತೆ ನಾನು ಅದಕ್ಕೆ ಜೇನು ಹುಳಗಳನ್ನ ತರ್ತೀನಿ, ಯಾಕಂದ್ರೆ ನನಗೆ ಗೊತ್ತಾಗಿದೆ ಈಗ ಅದಕ್ಕೆ ಎಲ್ಲೂ ಸುತ್ತ ಹೂವ ಇಲ್ಲ, ಯಾಕಂದ್ರೆ ಸುತ್ತ ಕೆಮಿಕಲ್ ಹೊಡಿತಾರ. ಈಗ ನಾನ್ ಏನ್ ಮಾಡ್ಬೋದು ಸರ್ ಅಡಿಷನಲ್ ಆಗಿ ಅಲ್ಲಿ ಮತ್ತೆ ಇನ್ನೆರಡು ಜೇನ್ ಪೆಟ್ಟಿಗೆಗಳನ್ನ ಉಳಿಸ್ಕೊಳೋದಕ್ಕೆ? ಸೊ ನಾವು ಮೊದಲು ನಾವು ಜೇನು ಕುಟುಂಬ ಇಟ್ಟಾಗ ಅದಕ್ಕೋಸ್ಕರನೇ ಬೆಳೆ ಬೆಳಿತೀವಿ ಅನ್ನೋದು ತಪ್ಪು. ಈಗ ಉದಾಹರಣೆಗೆ ಸೂರ್ಯಕಾಂತಿಗೆ ತುಂಬಾ ಚೆನ್ನಾಗುತ್ತೆ. ನೀವೇನಾದ್ರೂ ರಾಯಚೂರು ಕಡೆ ರೈತರಾಗಿದ್ರೆ ನಾನು ಅಲ್ಲಿ ಬಂದ್ಬಿಟ್ಟು ನೀವು ಭತ್ತ ಬೆಳೆಯೋ ರೈತರ ಹತ್ರ ಬಂದು ನಿಮ್ದೆಲ್ಲ ನಾವು ಸೂರ್ಯಕಾಂತಿ ಮಾಡ್ರಿ ಅಂದ್ರೆ ಅದು ದಡ್ತನ ಅದು. ಸೊ ನಾವು ಜೇನುಹುಳಗಳು ಎಲ್ಲಾ ಹೂಗಳಿಗೂ ಭೇಟಿ ಆಗ್ತವೆ. ಸೊ ಆ ಹೂವುಗಳಲ್ಲಿ ಮಕರಂದ ಮತ್ತೆ ಪರಾಗ ಸಿಗ್ಬೇಕು. ಅವು ಸಿಗೋವಂತ ಎಲ್ಲಾ ಹೂಗಳಿಗೂ ಭೇಟಿ ಆಗ್ತವೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಸೊ ಜೇನುಹುಳುಗಳಿಗೆ ವರ್ಷ ಪೂರ್ತಿ ಸಸ್ಯಗಳು ಹೂವು ಬಿಡುವಂತ ಸಸ್ಯಗಳು ಇದಾವೆ ನಮ್ಮ ಜಾಗದಲ್ಲಿ ಅಂತ ನೋಡ್ಕೋಬೇಕು. ಸೊ ಆ ತರದ್ದು ನಮ್ಮ ಸ್ಥಳೀಯವಾಗಿ ಯಾವ ಬೇಕೋ ಅವನ್ನ ಬೆಳೆಸ್ಕೋಬೇಕು. ಈಗ ಸುಮಾರು ಅಲಂಕಾರಿಕ ಗಿಡಗಳು ಇದಾವೆ. ಸೊ ಅವು ವರ್ಷ ಪೂರ್ತಿ ಹೂವು ಬಿಡ್ತವೆ. ಅದನ್ನ ನಾವು ರೈತರಿಗೆ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಸೊ ರೈತನಿಗೆ ಅವನದೇ ಆದಂತ ಒಂದು ಪ್ಲಾನ್ನ ರೆಡಿ ಮಾಡ್ಕೋಬೇಕು. ಈಗ ಒಂದೊಂದು 10 ಎಕರೆ ಇತ್ತು ಅಂದ್ರೆ ಅವ್ರು ಯಾವುದೋ ಒಂದು ಮುಖ್ಯವಾದ ಬೆಳೆ ಬೆಳೀತಾ ಇರ್ತಾರೆ, ಬೆಳೀಲಿ ಅವರು. ಅದ್ರ ಜೊತೆಗೆ ಇರುವಂತ ಒಂದು ಇದು ಸ್ವಲ್ಪ ಸ್ಪೇಸ್ ಆಗಿ ಏನೋ ಜಾಗಗಳು ಬಿಟ್ಟಿರ್ತಾವಲ್ಲ ಅಲ್ಲಿ ಕೆಲವು ತರಕಾರಿ ಬೆಳೆಗಳು ಬೆಳ್ಕೊಳ್ಳಿ. ಅಂದ್ರೆ ಇದು ನೀವು ಟೊಮೊಟೊ ಅಥವಾ ಮೆಣಸಿನ್ಕಾಯಿ ಸೊ ಈ ತರ ಬೆಳ್ಕೊಂಡಾಗ ಆಗ ಅರಳು ಹೂವು ಬರ್ತವೆ. ಸೊ ಯಾವಾಗ ಮೇನ್ ಕ್ರಾಪ್ ಹೂವು ಕಡಿಮೆ ಆಗಿರುತ್ತೋ ಅಂತ ಟೈಮಲ್ಲಿ ಇದು ಹೂವು ಬರೋ ತರ ಮಾಡ್ಕೋಬೇಕು. ಮತ್ತೆ ನುಗ್ಗೆನೂ ಅಷ್ಟೇ, ಮನೆಗೆ ನಮಗೆ ಒಳ್ಳೆ ಇದು ತರಕಾರಿಗೆ ನುಗ್ಗೆಕಾಯಿ ಸಿಗುತ್ತೆ. ಮತ್ತೆ ಇದರಿಂದ ಜೇನುಹುಳುಗಳು ಕೂಡ ಆ ಹೂವಿನಿಂದ ಒಳ್ಳೆ ಮಕರಂದ ಸಿಗುತ್ತೆ. ಸೊ ನುಗ್ಗೆನೂ ಕೂಡ ನಾವು ಇದನ್ನ ಮಾಡ್ಬೋದು. ಈ ತರ ಇದು ನಮಗೆ ಇದು ಮನೆಗೆ ಅನುಕೂಲ ಆಗಬೇಕು, ಮತ್ತೆ ಸ್ಥಳೀಯವಾಗಿ ಕೂಡ ಸೂಕ್ತ ಆಗಿರ್ಬೇಕು ಅಂತ ಬೆಳೆಗಳನ್ನ ನಾವೇನೇ ರೆಡಿ ಮಾಡ್ಕೋಬೇಕು. ಒಟ್ಟಾರೆ ವರ್ಷ ಪೂರ್ತಿ ಜೇನುಹುಳುಗಳಿಗೆ ಇದು ಏನೋ ಹೂವು ಸಿಗ್ಬೇಕು. ಅದರಲ್ಲಿ ಮಕರಂದ ಮತ್ತೆ ಪರಾಗ ಸಿಗುವಂತ ಹೂವುಗಳು ಇರೋತ್ತ ನಾವು ನೋಡ್ಕೋಬೇಕಾಗುತ್ತೆ. ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ಯಾವ ತರ ನಾವು ಕಾಪಾಡ್ಕೊಬೇಕು ಜೇನು ಅಂತ. ಸರ್ ನಮ್ಮ ರೈತರಿಗೆ ಈಗ ಏನಾಗ್ಬಿಟ್ಟಿದೆ ಕೆಲವೊಂದೊಂದು, ಈಗ ನನಗೂ ಒಂದೆರಡು ಸಮಸ್ಯೆಗಳಾಗಿದೆ. ಒಂದು ಬಿಳಿಗೆ ಒಂಥರ ಹುಳ ತರ ಬಂದ್ಬಿಟ್ಟಿರುತ್ತೆ ಒಳಗಡೆ. ನಾನು ಕ್ಲೀನ್ ಮಾಡ್ಬೇಕಾದ್ರೆ 15 ದಿನಕ್ಕೆ ಒಂದ್ಸತಿ ನೋಡ್ತಾ ಇರ್ತೀನಿ. ಸೊ ಅದ್ ಬರ್ದಿಲ್ದಂಗೆ ನಾವೇನಾದ್ರು ಮಾಡ್ಬೋದಾ ಸರ್? ಅದಕ್ಕೆ ಏನಾದ್ರು ಮಾಡ್ಬೇಕಾ, ಅಥವಾ ಈ 15 ದಿನಕ್ಕೆ ಒಂದ್ಸತಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅದನ್ನ ಒಂದ್ ವಾರಕ್ಕೆ ಒಂದ್ಸತಿ ಮಾಡೋದು ಉತ್ತಮನ, ಅಥವಾ ಯಾವ ತರ, ಮತ್ತೆ ನೀವು ಯಾವ ತರ ಇಟ್ಕೊಬೇಕು ಬಾಕ್ಸ್ ಅಂತ ಒಂದ್ ಸ್ವಲ್ಪ ಡೆಮೋ ತೋರಿಸ್ಬೋದಾ ಸರ್? ನಮ್ಮ ತುಡುವೆ ಜನರಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಮೇಣದ ಚಿಟ್ಟೆದು ಬಹಳ ಕಾಟ ಇದೆ. ಮೇಣದ ಚಿಟ್ಟೆ ಏನ್ ಮಾಡ್ತದೆ ಅಂದ್ರೆ ಈ ತಳಮನೆಯಲ್ಲಿ ಬಂದು ಮೊಟ್ಟೆ ಮರಿ ಎಲ್ಲ ಇಟ್ಟಿರುತ್ತೆ. ಒಂದು 15 ದಿವಸದಿಂದ 20 ದಿವಸದೊಳಗಡೆಗೆ ಅದು ಮೇಲ್ಗಡೆಗೆ ಎರಿಗಳಿಗೆ ಅಥವಾ ರಾಡೆ ಅಂತ ಏನ್ ಕರಿತೀವಿ ಕೂಮ್ಸಿರ್ತಾರ ಅದಕ್ಕೆ ಒಂದ್ಸಲ ಹೋಗಿ ಸೇರಿದ್ಮೇಲೆ ಆ ರಾಡೆ ತಿನ್ನಕ್ ಶುರು ಮಾಡುತ್ತೆ. ಆಮೇಲೆ ಒಂದು ವಾರ 10 ದಿವಸದೊಳಗಡೆಗೆ ಇಡೀ ಕುಟುಂಬ ಬಿಟ್ಟೋಗುತ್ತೆ. ನೀವು ಅಷ್ಟರೊಳಗಡೆ ನೀವು ಒಂದು 20 ದಿವಸ 25 ದಿವಸ ಬಿಟ್ಟು ನೋಡಿದಾಗ ಇಡೀ ನಿಮ್ ಕುಟುಂಬ ಒಂಥರ ರೇಷ್ಮೆ ಬಲೆ ತರ ಎಲ್ಲ ಎಣ್ದ್ಬಿಟ್ಟು ಇಡೀ ಕುಟುಂಬ ಹಾಳಾಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ನೋಡ್ಕೊಳ್ಳೋಷ್ಟಾಗಲೇ ಒಂದು ತಿಂಗಳಾಗಿರುತ್ತೆ, ಅದು ಬಿಟ್ಟೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ರೈತರಿಗೆ ಪ್ರತಿ ವಾರಕ್ಕೊಮ್ಮೆ 8 ರಿಂದ 10 ದಿವಸಕ್ಕೆ ಅಂತ ಹೇಳ್ತೀವಿ, ವಾರಕ್ಕೊಮ್ಮೆ ನೀವು ಗೂಡನ್ನ ತೆಗೆದು ಅದರಲ್ಲಿ ಆ ತಳಮನೆಯಲ್ಲೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋದ್ರಿಂದ ಹತ್ರ ಮೊಟ್ಟೆ ಮರಿ ಏನಾದ್ರು ಅಲ್ಲೇ ನಾವು ಸಾಯಿಸೋದ್ರಿಂದ ಅದು ಮೇಲೆ ಕುಟುಂಬಕ್ಕೆ ಬರಲ್ಲ. ಈಗ ಗೂಡನ್ನ ಒಂದ್ಸಲ ತೋರಿಸ್ತೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಈಗ ತುಡುವೆ ಜೇನು ಕುಟುಂಬ ಇದು. ಸೊ ಈ ನಮ್ಮ ಜೇನು ಕುಟುಂಬದಲ್ಲಿ ಮುಖ್ಯವಾಗಿ 3 ಜಾತಿಯ ಹುಳುಗಳನ್ನ ನಾವು ನೋಡ್ಬೋದು. ಕೆಲಸಗಾರ ಹುಳು ಇರ್ತವೆ, ಮತ್ತೆ ಗಂಡು ಹುಳ ಇರ್ತವೆ, ಹಾಗೆ ರಾಣಿ ಹುಳ ಇರ್ತವೆ. ಸೊ ಈ ತರ ಕುಟುಂಬದಲ್ಲಿ ಇದು ಈ ಪೆಟ್ಟಿಗೆಯಲ್ಲಿ 2 ತರನ ಚೇಂಬರ್ ನೋಡ್ಬೋದು. ಒಂದು ಸಂಸಾರ ಕೋಣೆ ಇರುತ್ತೆ, ಮತ್ತೆ ತುಪ್ಪದ ಕೋಣೆ ಇರುತ್ತೆ. ಈ ಸಂಸಾರ ಕೋಣೆಯಲ್ಲಿ ಸಂಪೂರ್ಣವಾಗಿ ರಾಣಿ ಮತ್ತೆ ಬೇರೆ ಹುಳುಗಳು ಇರೋದ್ರಿಂದ ಇದು ಎಲ್ಲ ಕೂಡ ಸಂಸಾರಕ್ಕೆ ಸೀಮಿತವಾದಂಥ ಕೆಲಸವನ್ನ ಮಾಡ್ತಾ ಇರುತ್ತೆ. ಮತ್ತೆ ಇದ್ರ ಮೇಲೆ ಅಂದ್ರೆ 8 ಫ್ರೇಮ್ ಇರ್ತವೆ. ಈ 8 ಫ್ರೇಮ್ ತುಂಬಿದ ನಂತರ ಇದ್ರ ಮೇಲೆ ಇನ್ನೊಂದು ಬಾಕ್ಸ್ ಇರ್ತೀವಿ, ಅದನ್ನ ತುಪ್ಪದ ಕೋಣೆ ಅಂತ ಹೇಳಿದ್ರೆ 8 ಫ್ರೇಮ್ ತುಂಬಿದ ಮೇಲೆ ಅದು ಇಡಬೇಕು ನಾವು. ಅಲ್ಲಿ ಬರೀ ಜೇನ್ನ ಮಾತ್ರ ಶೇಖರಣೆ ಮಾಡ್ತೇವೆ. ಅಂದ್ರೆ ರಾಣಿ ಮೇಲೆ ಬಂದು ಮೊಟ್ಟೆ ಇಡಕ್ಕಾಗಲ್ಲ. ಕೆಲಸಗಾರಗಳು ಅಲ್ಲಿ ಗೂಡನ್ನ ಕಟ್ಟಿ ಅಂದ್ರೆ ರಾಡೆಯನ್ನ ಕಟ್ಟಿ ಅಲ್ಲಿ ಇದು ಜೇನನ್ನ ಶೇಖರಣೆ ಮಾಡ್ತಾರೆ. ನಾವು ಅಲ್ಲಿಂದ ಜೇನನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಸರ್ ಇದೊಂದು ಮುಖ್ಯವಾದ ವಿಚಾರ ಹೇಳಿದ್ರೆ ನನಗೆ ಇದು ಗೊತ್ತೇ ಇರ್ಲಿಲ್ಲ ಆಕ್ಚುಲಿ. ಓಕೆ, ಸೊ ಮೇಲ್ಗಡೆ ಅದು ಮೊಟ್ಟೆ ಇಡೋದೇ ಇಲ್ಲ, ಕೆಳಗಡೆ ಮಾತ್ರ ಮೊಟ್ಟೆ ಇಟ್ಟಿರುತ್ತೆ. ಸೊ ಅದರಿಂದಾಗಿ ನಾವು ಮೇಲ್ಗಡೆ ಆ ಸೂಪರ್ ಚೇಂಬರ್ ಇಲ್ಲ ನೀವ್ ಹೇಳ್ದಂಗೆ ತುಪ್ಪದ ಕೋಣೆಯಿಂದ ತುಪ್ಪ ತೆಗಿಯೋದು. ಸರ್ ಹೆಲ್ದಿ ಆಗಿದೆ ನಮ್ಮ ಗೂಡು ಅಂದ್ರೆ, ಓಕೆ, ಒಂದು ಗೂಡಿನಿಂದ ಒಬ್ರು ರೈತರು ಎಷ್ಟು ಲೀಟರ್ ತುಪ್ಪ 1 ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ನಮಗೆ ಜೇನು ತುಪ್ಪದ ಉತ್ಪಾದನೆ ನಮ್ಮ ಸ್ಥಳೀಯವಾಗಿರುವಂತ ಆಹಾರಗಳು ಎಷ್ಟಿದೆ ಅಥವಾ ಬೆಳೆಗಳು ಎಷ್ಟಿದೆ ಅದ್ರ ಮೇಲೆ ಅವಲಂಬಿತ ಆಗಿರ್ತೈತೆ. ಸೊ ನಮ್ಮ ಸುತ್ತಮುತ್ತ ಒಳ್ಳೆ ಪರಿಸರ ಇತ್ತು ಅಂದ್ರೆ ನಿಮ್ಗೆ ಒಂದು ಸಲ ನೀವು ಹಾರ್ವೆಸ್ಟ್ ಮಾಡಿದ್ರೆ 2 kg ಜೇನುತುಪ್ಪ ಬರುತ್ತೆ.
ಅಂದ್ರೆ ಈ ಹಾರ್ವೆಸ್ಟ್ ಮಾಡೋ ಪೀರಿಯಡ್ ವೇರಿ ಆಗುತ್ತೆ. ಕೆಲವು ಕಡೆಗೆ ಒಂದೇ ತಿಂಗಳು ಸಿಗುತ್ತೆ, ಕೆಲವು ಕಡೆ 3 ತಿಂಗಳಾದ್ರೂ ಸಿಗುತ್ತೆ. ಅದೇ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಒಂದು 2 ರಿಂದ 3 ತಿಂಗಳಿಗೆ ಒಂದ್ಸಲ ನೀವು ಹಾರ್ವೆಸ್ಟ್ ಮಾಡ್ಬೋದು. ಸೊ ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ 2 kg ಜೇನುತುಪ್ಪ ಬರುತ್ತೆ. ಈ ತರ ನೀವು ವರ್ಷಕ್ಕೆ ಒಂದು 3 ರಿಂದ 4 ಹಾರ್ವೆಸ್ಟ್ ಮಾಡ್ಬೋದು ತುರುವೆ ಜೇನಲ್ಲಿ. ಓಕೆ ಸೊ ಒಂದು 6 ರಿಂದ 8 kg ಜೇನುತುಪ್ಪನ ನೀವು ತೆಗಿಬೋದು. ಸರ್, ಇದು ತುಡುವೆ ಜೇನ್ ಹೇಳಿದ್ರಿ. ತುಡುವೆ ಜೇನ್ ಅಲ್ದ್ರೆ ಈಗ ಇನ್ನೊಂದಷ್ಟು ತುಂಬಾನೇ ಏನ್ ಹೇಳ್ತಾರೆ ಹೆಸರು ಸುದ್ದಿ ಮಾಡ್ತಾ ಇರೋದೇ ಅಂದ್ರೆ ಈ ಸ್ಟಿಂಗ್ಲೆಸ್ ಬಿ ಅಂತಾರೆ, ಮತ್ತೆ ಚುಚ್ಚದೇ ಇದಿರೋ ಸಣ್ಣದು ಜೇನು ಹುಳುಗಳು ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದು ಸರ್? ಅದೇನೋ ಇದೆಯಾ ಸರ್? ಆ ತರದೇನೋ ಗೂಡು ನಿಮ್ಮಲ್ಲಿ ಇಲ್ಲಿ ಇದೆಯಾ ಸರ್? ಇಲ್ಲ, ನಮ್ಮಲ್ಲಿ ಇದಾವೆ ಈ ಚಿಕ್ಕ ಚಿಕ್ಕ ಪೆಟ್ಟಿಗೆ ಎಲ್ಲ ಇದಾವಲ್ಲ, ಓಕೆ, ಇವೆಲ್ಲ ಕೂಡ ಸ್ಟಿಂಗ್ಲೆಸ್ ಬಿನೆ. ಸ್ಟಿಂಗ್ಲೆಸ್ ಬಿ. ಸೊ ಈ ತರ ಇರುತ್ತೆ. ಹಾ. ಸೊ ಇದು ನಾವು ಕನ್ನಡದಲ್ಲಿ ಕಾಣುತ್ತೆ ನೋಡಿ. ಈ ಕನ್ನಡದಲ್ಲಿ ನಾವು ಮುಜಂಟಿ ಜೇನು ಅಥವಾ ರಾಳೆ ಜೇನು, ಸ್ಟಿಂಗ್ಲೆಸ್ ಬಿ, ನಸ್ರು ಜೇನು, ಮಿಸ್ರಿ ಜೇನು ಅಂತ ಕರಿತೀವಿ. ಹಾ. ಇದು ಡಿವೈಡ್ ಮಾಡಿ ಇಟ್ಟಿರುವಂಥದ್ದು. ಈಗ ತಾನೇ ಡೆವಲಪ್ ಆಗ್ತಾ ಇದೆ. ತುಂಬಾ ಸಣ್ಣ ಕುಟುಂಬ ಇದು. ಸೊ ಇದ್ರೊಳಗಡೆ ಕೂಡ ರಾಣಿ, ಗಂಡುಳ ಮತ್ತೆ ಕೆಲಸಗಾರ ಹುಳುಗಳೆಲ್ಲ ಇರ್ತವೆ. ನಮ್ಮ ಜೇನ್ ತರ ಇದು ಷಟ್ಭುಜಾಕಾರದ ಕಣಗಳಲ್ಲಿ ರಾಡೆನ ಕಟ್ಟಲ್ಲ. ಹಾ. ಇದೊಂಥರ ಕಾಳುಗಳು ಆಕಾರದಲ್ಲಿ ಕಟ್ತಾರೆ ನೋಡಿ. ಹೌದೌದು. ಇದೆಲ್ಲ ಇದು ಮೊಟ್ಟೆ ಮರಿ ಇರುವಂತದ್ದು ಇದು. ಮತ್ತೆ ಇದು ಇದು ಸ್ವಲ್ಪ ದಪ್ಪ ಇದೆಯಲ್ಲ, ಹೌದು. ಇದು ಜೇನುತುಪ್ಪ ಶೇಖರಣೆ ಮಾಡಿರುವಂತದ್ದು. ಓ, ಅದು ಈ ತರ ತುಪ್ಪ ಶೇಖರಣೆ. ಇದು ಸಣ್ಣದು ಅಂತ ಇದು ಕುಟುಂಬ ಮಾಡ್ಕೊಂಡಿರುತ್ತೆ. ಹಾ. ಸೊ ಇದ್ರದ್ದು ಜೇನುತುಪ್ಪದಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಹಾ ಹಾ. ಸೊ ಅದಕ್ಕೋಸ್ಕರನೇ ಇದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತೇಳಿ ಇದು ಜಾಸ್ತಿ ಸುದ್ದಿ ಆಗ್ತಿದೆ. ಮತ್ತೆ ಇದು ಕೆಲವರೆಲ್ಲ ಈ ಗ್ರೀನ್ ಹೌಸ್ ಅಲ್ಲಿ ಬೆಳೆಗಳನ್ನ ಬೆಳೀತಾರೆ. ಸೊ ಅಲ್ಲಿ ಗ್ರೀನ್ ಹೌಸ್ ಅಲ್ಲಿ ಬೆಳೆದಾಗ ನಮ್ಮ ಮಾಮೂಲಿ ತುಡುಬೆ ಜೇನು ಇರ್ತಲ್ಲ, ಅದನ್ನ ತಗೊಂಡು ಇಟ್ಟು ಹ್ಯಾಂಡ್ಲ್ ಮಾಡೋದೆಲ್ಲ ಕಷ್ಟ. ಮತ್ತೆ ಅಲ್ಲಿ ಸಣ್ಣ ಏರಿಯಾ ಇರೋದ್ರಿಂದ ಅದು ಸೂಕ್ತ ಅಲ್ಲ. ಅಂತ ಪ್ಲೇಸ್ಗಳಲ್ಲಿ ನಮ್ಮ ಸ್ಟಿಂಗ್ಲೆಸ್ ಬಿನ ಪಾಲಿನೇಷನ್ ಯೂಸ್ ಮಾಡ್ತೀವಿ. ಮಾಡ್ತೀರಾ? ಮತ್ತೆ ಈಗ ಕೆಲವರು ಬರೀ ಪಾಲಿನೇಷನ್ಗೋಸ್ಕರ ಬರ್ತಾರಲ್ಲ, ಅವ್ರಿಗೆ ಬೀ ಕೀಪಿಂಗ್ ಬಗ್ಗೆ ಗೊತ್ತಿರಲ್ಲ. ಸೊ ಅಂತವ್ರಿಗೆ ಈ ಸ್ಟಿಂಗ್ಲೆಸ್ ಬಿನ ರೆಕಮೆಂಡ್ ಮಾಡೋದ್ರಿಂದ ಏನು ಮೇಂಟೆನೆನ್ಸ್ ಇರೋದಿಲ್ಲ. ಒಂದ್ಸಲ ತಂದೋಗಿಟ್ರೆ ಅದು ಮುಗೀತದು. ಸೊ ಅದಕ್ಕೆ ಇದು ಮಾಡ್ತಾರೆ. ಮತ್ತೆ ಇದ್ರಲ್ಲಿ ಜೇನುತುಪ್ಪ ತುಂಬಾ ಕಡಿಮೆ ಪ್ರಮಾಣ ಸಿಗುತ್ತೆ ನಮಗೆ. ಏನೋ ಒಂದು ವರ್ಷಕ್ಕೆ ನಿಮಗೆ ಒಂದು 300-400 ಗ್ರಾಮ್ ಸಿಕ್ಕರೆ ಹೆಚ್ಚು. ಆದ್ರೆ ಇದಕ್ಕೆ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಬೆಲೆಗೂ ಕೂಡ ಮಾರಾಟ ಆಗುತ್ತೆ. ತುಂಬಾನೇ ಧನ್ಯವಾದಗಳು ಸರ್, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಇಷ್ಟೆಲ್ಲ ಜೇನುಹುಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಮತ್ತೆ ನಾನು ಆದಷ್ಟು ನಿಮ್ಮ ಈ ನೆಕ್ಸ್ಟ್ ಬರೋ ಅಂತ ಪ್ರೋಗ್ರಾಮ್ಸ್ ಡೀಟೇಲ್ಸ್ ನಮ್ಮ ಚಾನಲ್ ಅಲ್ಲಿ ಹಾಕ್ತೀನಿ. ಸೊ ಅದರಿಂದ ತುಂಬಾ ಜನ ರೈತರಿಗೆ ಸೊ ನೀವು ಕೊಡ್ತಾ ಇರೋಂಥ ಈ ಜೇನುಹುಳದ ಟ್ರೈನಿಂಗ್ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ನನ್ನ ಒಂದು ಆಸೆ ಸರ್. ಸರ್ ತುಂಬಾನೇ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.